ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಇವರು. 45 ವರ್ಷದ ಇತಿಹಾಸ ಇರೋ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ. ಸಾವಿರಾರು ಜನ ವೈದ್ಯರನ್ನ ರೂಪಿಸಿದ್ರೆ. ಸರ್, ಒಂದು ಟ್ರಸ್ಟ್ ಅಂದ್ರೆ ದಾನ ಧರ್ಮ, 100 ಜನಕ್ಕೆ ದಾನ ಧರ್ಮ ಮಾಡ್ತೀವಿ, ಡೊನೇಟ್ ಮಾಡ್ತೀವಿ. ಅದ್ ರೀಸನ್ ಯಾಕೆ ಸಡನ್ ಆಗಿ ಯಾಕೆ ಇಡಿ ಬರಬೇಕು? ಯಾಕೆ ಬಿಜೆಪಿ ಅವ್ರ ಮೇಲೆ ಇಡಿ ಬರಲ್ವಾ? ಅಶೋಕ್ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ? ವಿಜೇಂದ್ರ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ? ಬಿಜೆಪಿ ಅವರೆಲ್ಲ ಕ್ಲೀನ್ ಚಿಟ್ಟಾ? ಬರೀ ಕಾಂಗ್ರೆಸ್ ಅವ್ರ ಟಾರ್ಗೆಟ್. ITD ನನ್ನ ನೋಡಿ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಇಡಿಗೆ ಲಿಮಿಟ್ ದಾಟಿ ಬರ್ತಾ ಇದಾರೆ ಇಡಿ ಅವ್ರನ್ನ. ನಾವು ಇಡಿ ಅವ್ರ ಮೇಲೂ ಕೇಸ್ ಹಾಕ್ತಿವಿ. ಏನ್ ಇಡಿ ಅವರು IT ಆಫೀಸರ್ಸ್ ಏನ್ ಅವ್ರ ಅಪ್ಪನ ಮನೆ ಸೊತ್ತ ಟಾರ್ಗೆಟ್ ಮಾಡಿದ್ರೆ ಮಾಡಿಸ್ಕೊಳಕ್ಕೆ? ನಮಗ್ ಫೇಸ್ ಮಾಡೋ ದಮ್ಮಿದೆ. ಕಾಂಗ್ರೆಸ್ ಲೀಡರ್ಶಿಪ್ಗೆ ದಮ್ಮಿದೆ. ನಿಮ್ಮ ITDಗೆಲ್ಲ ಭಯ ಬೀಳಲ್ಲ. ನಾವು 29 ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಅಭದ್ರತೆ ಬಿಜೆಪಿ ಅವ್ರು ಕಾಡಿದೆ. ಮೊನ್ನೆನೆ ಮಾರ್ಜಿನ್ ನಂಬರ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್, ಇದು ಬಿಜೆಪಿ ಅವರು. ಅಷ್ಟು ಹೇಳಕ್ ಬಯಸ್ತೇನೆ ಸರ್. ನಾನು ಹೇಳ ಆಯ್ತಲ್ಲ, ಹಂಗಾದ್ರೆ ಯಾಕೆ ವಿಜೇಂದ್ರ ಅವ್ರ ಮೇಲೆ ಬರ್ತಿಲ್ಲ, ಅಶೋಕ್ ಅವ್ರ ಮೇಲೆ ಬರ್ತಿಲ್ಲ? ದಲಿತರು ಯಾಕೆ ಟಾರ್ಗೆಟ್ ಈ ದೇಶದಲ್ಲಿ? ದಲಿತರು ಯಾಕೆ ಟಾರ್ಗೆಟ್? ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಇವರು, ಅಪ್ಪರ್ ಕಮ್ಯುನಿಟಿ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ? ಅಲ್ಲಲ್ಲ, ಒಂದ್ ನಿಮಿಷ, ನಾನು ಕೆಲವ್ರನ್ನ ಮಾತಾಡ್ತಾರಲ್ಲ, ಯಾಕೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಾ? ದಲಿತರು ಹಿಂದೂಗಳಲ್ವಾ ಈ ದೇಶದಲ್ಲಿ? ದಲಿತರನ್ನ ಟಾರ್ಗೆಟ್ ಮಾಡಲಾಗಿದೆ, ದಲಿತರನ್ನ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ. ಇದು ನನ್ನ ಸಿದ್ಧಾಂತ. ಅಷ್ಟೇ ಯಾಕೆ ಅಲ್ಲಿ ಹೇಳಿ, ಯಾಕೆ ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ಬೇಕು? ಏನ್ ಟಾರ್ಗೆಟ್ ಮಾಡ್ಬೇಕು? ಏನ್ ಟ್ರಸ್ಟ್ ಇಂದ ಆಗಿದೆ ಆ ಡೀಟೇಲ್ಸ್ ಹೇಳಿದಾರ? ಅಂದ್ರೆ ಇವ್ರು ಹೋಮ್ ಮಿನಿಸ್ಟರ್ನ ಟಾರ್ಗೆಟ್ ಮಾಡ್ಬಿಟ್ರೆ ಸ್ಟೇಟ್ ಡಿಸ್ಟೆಬಿಲೈಸ್ ಆಗುತ್ತೆ, ಹಂಗೆಲ್ಲ ಪರಮೇಶ್ವರ್ ಸಾಹೇಬ್ರಿಗೆ ಧೈರ್ಯ ಇದೆ ರೀ. ಇವತ್ತು ಕರ್ನಾಟಕದಲ್ಲಿ ದಲಿತ ಸಮುದಾಯದ ಬಹಳಷ್ಟು ಮುಖಂಡರಿದ್ದಾರೆ.